ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನನ್ನ ಕಸಿನ್ ಮದುವೆಗೆ ಆದೋನಿಗೆ ಬಂದಿದ್ದೀವಿ. ಸೊ ಇದು ಒಂದು ಆಂಧ್ರ ಸ್ಟೈಲ್ ವೆಡ್ಡಿಂಗ್ ಇರುತ್ತೆ. ಹಾಗೆ ಏನೇನು ಪ್ರೋಗ್ರಾಮ್ಸ್ ಇರುತ್ತೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಸೊ ನಿನ್ನೆ ಮೆಹಂದಿ ಫಂಕ್ಷನ್ ಮತ್ತು ಬ್ರೈಡ್ ಟು ಬಿ ಎಲ್ಲ ಮಾಡಿದ್ರು. ಇವತ್ತು ಬೆಳಗ್ಗೆ ಚಟ್ಪಡಿಯ ಶಾಸ್ತ್ರ ಎಲ್ಲ ಇತ್ತು. ಸೊ ಇವಾಗ ಹಳದಿ ಶಾಸ್ತ್ರ ಇದೆ. ಸೊ ಏನೇನು ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇದು ಆಂಧ್ರ ಮತ್ತು ಕರ್ನಾಟಕ ಸ್ಟೈಲ್ ಎರಡೂ ಮಿಕ್ಸ್ ವೆಡ್ಡಿಂಗ್ ಅಂತಲೇ ಹೇಳ್ಬೋದು. ಫಸ್ಟ್ ಇಲ್ಲಿ ನೋಡ್ಬೋದು, ಇವಾಗ ಇಲ್ಲಿ ಆಂಧ್ರ ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ಚಟ್ಬಡಿಯ ಶಾಸ್ತ್ರ ನಡೀತಾ ಇದೆ. ಯೂಶ್ವಲಿ ನಾರ್ತ್ ಕರ್ನಾಟಕ ಕಡೆ ಮಾಡ್ತೀವಿ ಈ ಥರದ್ದು. ಸೊ ನಿಮ್ಮ ಕಡೆನೂ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ ಕಡೆ ಚಟ್ಬಡೆ ಶಾಸ್ತ್ರ ನಡೀತಾ ಇತ್ತು. ಅಷ್ಟರಲ್ಲಿ ಇಲ್ಲಿ ನೋಡ್ಬೋದು ಹಳದಿಗೆ ಅಂತ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ಹಾಗೆ ನಾವು ಬ್ರೈಡ್ ಜೊತೆ ಒಂದು ಟ್ರಾನ್ಸಾಕ್ಷನ್ ರೀಲ್ ಮಾಡೋಣ ಅಂತ ಮಾಡಿದ್ವಿ. ಇದೊಂದೇ ರೀಲ್ ಮಾಡಿದ್ಮೇಲೆ ನೆಕ್ಸ್ಟ್ ಆಕೆ ಸಿಗಲೇ ಇಲ್ಲ ನಮ್ಮ ಕೈಗೆ. ಸೊ ನಮ್ಮ ಕಡೆ ಅಂತೂ ತುಂಬ ಅವಸರ ಮಾಡ್ತಾರೆ. ನಾವು ಬೇರೆ ರೀಲ್ಸ್ ಎಲ್ಲ ನೋಡ್ತಾ ಇರ್ತೀವಲ್ಲ, ಎಷ್ಟು ಚೆನ್ನಾಗಿ ಎಲ್ಲರೂ ರೀಲ್ಸ್ ಮಾಡ್ತಾರೆ. ಸೊ ನಮ್ಮ ಮನೇಲಿ ಮಾತ್ರ ಆಗಲ್ಲ ಅನಿಸುತ್ತೆ. ಸೊ ನಾವು ಅದೊಂದು ತುಂಬ ಜನ ಇರೋದ್ರಿಂದ ಅಷ್ಟು ಒಂದೇ ಕಡೆ ಕೂಡಿಸಿ ರೀಲ್ಸ್ ಮಾಡೋದು ತುಂಬಾ ಕಷ್ಟ. ಇವಾಗ ನೋಡ್ಬೋದು ಹುಡುಗಿ ರೆಡಿಯಾಗಿ ಬಂದಳು. ಸೊ ರೆಡಿಯಾಗಿ ಬಂದಮೇಲೆ ಆಕಿಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ನಡೀತಾ ಇತ್ತು. ಸೊ ಫೋಟೋಶೂಟ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟು ಹಳದಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ನಮಸ್ಕಾರ ಇಂಗ್ಲಿಷ್ ಅವಗಟ್ಟೆ ಹೇಳಿ ನಂಗೆ ಗೊತ್ತಿಲ್ಲ. ಕಲರ್ ಸ್ಟ್ರಾಂಗ್ ಇರ್ಬೇಕು, ಅಷ್ಟೇ ಕಲರ್ ಈ ಕಡೆ ಬಾ ಅಂದ್ರೆ ಬರ್ತಾನ. ನನ್ನ ಮಾತು ಯಾವಾಗ ಕೇಳ್ತಾನ ಗುರು. ನಿಂದೆ ಜಾಸ್ತಿ ಆಗತ್ತೆ ಅದಕ್ಕೆ. ಮತ್ತೆ ನಮ್ ಗಿರಿ ಮದುಮಗಳಿಗೆ ಎಲ್ಲರೂ ಅರ್ಶಿನ ಹಚ್ಚೋದು ಮುಗಿದ್ಮೇಲೆ ಸೊ ಒಬ್ರಿಗೊಬ್ರು ಅರ್ಶಿನ ಹಚ್ಕೊಂಡು ಎಂಜಾಯ್ ಮಾಡಿದ್ವಿ. ಹಾಗೆ ಆಕಿನ ಜೊತೆ ಇವಾಗ ಫೋಟೋಸ್ ತೆಗೆಸ್ಕೊಂಡು ಹಾಗೆ ಸ್ವಲ್ಪ ರೀಲ್ಸ್ ಕೂಡ ಮಾಡ್ತಾ ಇದ್ದೀವಿ. ಸ್ವಲ್ಪ ಬಾಡಿ ಸ್ಟೈಲ್ ಹುಡುಗಿಗೆಲ್ಲ ನೀರು ಹಾಕಿದ್ಮೇಲೆ ಈ ಥರ ವಾಟರ್ ಬಲೂನ್ಸ್ ಮಾಡಿಟ್ಟಿದ್ರು. ಸೊ ಹುಡುಗಿಗೆ ಹೊಡೆಯೋಕ್ಕೆ ಅಂತ ತಂದಿಟ್ಟಿದ್ರು. ಆಕಿಗೆ ಹೊಡೆದಾದ್ಮೇಲೆ ನೋಡ್ಬೋದು ಒಬ್ರಿಗೊಬ್ರು ಹೊಡ್ಕೊಂಡು ಖಾಲಿ ಆದಮೇಲೆ ಫುಲ್ ಬಕೆಟು ಜಗ್ಗು ಅದರಿಂದ ಎಲ್ಲರಿಗೂ ನೀರು ಉಗ್ಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವ್ರ ಕಡೆ ಯೂಶ್ವಲಿ ಬಣ್ಣ ಕಲಸಿ ಆಡ್ತಾರಂತೆ. ಪುಣ್ಯಕ್ಕೆ ಬಣ್ಣ ಒಂದು ಕಲಿಸಿದಿಲ್ಲ, ಎಲ್ಲರೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬಂದಿರ್ತಾರೆ ಅಂತ ಬಣ್ಣ ಕಲಿಸಿದಿಲ್ಲ. ಸೊ ನೋಡ್ಬೋದು ಬಕೆಟು ನೀರು. ಸೊ ಇದೊಂಥರ ಮಜಾ ಇತ್ತು. ಸೇಮ್ ನಮಗೆ ಹೋಲಿ ಆಡ್ತಾ ಇದ್ದೀವಿ ಅಂತ ಫೀಲ್ ಆಯಿತು ಸ್ವಲ್ಪ ಹೊತ್ತು. ಸೊ ಬಟ್ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಅರ್ಶಿನ ಶಾಸ್ತ್ರ ಆದಮೇಲೆ ಎಲ್ಲರೂ ಊಟ ಮಾಡಿ ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮಿಗೆ ರೆಡಿ ಆದ್ವಿ. ಅಷ್ಟೊತ್ತರೆ ನೋಡ್ಬೋದು ಹುಡುಗಿಗೆ ಕೂಡ ಸ್ನಾನ ಮಾಡಿಸಿ ಮತ್ತೆ ಆಕೆಗೆ ರೆಡಿ ಮಾಡಿ ಇವಾಗ ಇಲ್ಲಿ ಉಡಕ್ಕಿಯನ್ನು ಹಾಕ್ತಾ ಇದ್ದಾರೆ. ಬೆಳಗ್ಗೆಯಿಂದ ಹಳದಿ ಶಾಸ್ತ್ರ ಅದೆಲ್ಲ ಮುಗೀತು. ಇವಾಗ ಬಳೆ ಶಾಸ್ತ್ರ ನಡೀತಾ ಇದೆ ಕೆಳಗಡೆ. ಸೊ ಇವಾಗ ನನ್ನ ಕಸಿನ್ಸು ಸಂಜೆ ರಿಸೆಪ್ಷನ್ಗೆ ಡ್ಯಾನ್ಸ್ ಮಾಡೋಣ ಅಂತ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ಕೆ ಕರ್ಕೊಂಡ್ಬಂದಿದ್ದಾರೆ. ನಮಗಂತೂ ಡ್ಯಾನ್ಸ್ ಬರಲ್ಲ, ಅವರಿಬ್ಬರೇ ಡ್ಯಾನ್ಸ್ ಮಾಡೋದು. ನಾವು ಹಿಂದೆ ಸುಮ್ಮನೆ ನಿಂತ್ಕೊಂಡು ಸುಮ್ಮನೆ ಒಂದೆರಡು ಸ್ಟೆಪ್ಸ್ ಹಾಕ್ತೀವಿ ಅಷ್ಟೇ. ಇವಾಗ ಜಸ್ಟ್ ಕೋರಿಯೋಗ್ರಫಿ ನಡೀತಾ ಇದೆ. ಇವ್ರು ಕೋರಿಯೋಗ್ರಫಿ ಮುಗಿದ್ಮೇಲೆ ನಮ್ಮದು ಡ್ಯಾನ್ಸ್ ಸ್ಟಾರ್ಟ್ ಮಾಡಬೇಕು.
ಇವಾಗ ಸಂಜೆ ಫಂಕ್ಷನ್ಗೆ ರೆಡಿಯಾಗಿ ಹೊರಟಿದ್ದೀವಿ. ಮದುಮಗಳು ಆಲ್ರೆಡಿ ಹೋಗಿದ್ದಾಳೆ, ನಮ್ಮದು ಸ್ವಲ್ಪ ಲೇಟ್ ಆಯಿತು ರೆಡಿ ಆಗೋದು. ಹಾಗೆ ಮದುಮಗ ಕೂಡ ಬಂದಿದ್ದಾರಂತೆ, ಅವ್ರನ್ನ ವೆಲ್ಕಮ್ ಮಾಡಬೇಕು. ಸೊ ಇವಾಗ ಫಂಕ್ಷನ್ಗೆ ಹೊರಟಿದ್ದೀವಿ. ಸೊ ನಾನು ಮೊನ್ನೆ ಬರ್ಡೇಗೆ ಅಂತ ತೊಗೊಂಡಿರೋದು ಸಾರಿನೇ ವೇರ್ ಮಾಡಿದ್ದೀನಿ ಫಂಕ್ಷನ್ಗೆ. ಹುಡುಗನ ಕಡೆಯವರು ಬರೋದು ತುಂಬ ಲೇಟ್ ಮಾಡಿದ್ರು. ಅವ್ರು ಬಂದು ಫ್ರೆಶ್ ಅಪ್ ಆಗಿ ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ 10 ಆಗಿತ್ತು. ಎಲ್ಲ ಅದು ಶಾಸ್ತ್ರಗಳು ಮುಗಿಯೋಕ್ಕೆ ಟೈಮ್ ಬಂದು 1 ಆಗಿತ್ತು. ಸೊ ನಾವು ಪ್ರಾಕ್ಟೀಸ್ ಡ್ಯಾನ್ಸ್ ಮಾಡಿದ್ದು ಅದೇನು ಮಾಡೋಕ್ಕೆ ಆಗಲಿಲ್ಲ ನೈಟ್ ಟೈಮಲ್ಲಿ. ಸೊ ಇದು ನೆಕ್ಸ್ಟ್ ಡೇ ಮತ್ತೆ ರೆಡಿಯಾಗಿ ಬಂದು ಇದನ್ನು ಮುಹೂರ್ತ ಟೈಮ್ ನೋಡ್ಬೋದು. ಎಲ್ಲರೂ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡಿದ್ದಾರೆ. ಇವಾಗ ಇಲ್ಲಿ ಮುಹೂರ್ತಕ್ಕೆ ಬ್ರೈಡ್ ಎಂಟ್ರಿ ನಡೀತಾ ಇದೆ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತ ಹೇಳಿ. धैर्य धैर्य वीर्य विजय अभय आयु ಬೆಳಗ್ಗೆ ಮುಹೂರ್ತಕ್ಕೆ ಅಂತ ಎಲ್ಲರೂ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡಿದ್ವಿ. ಸೊ ಎಲ್ಲರೂ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಬೆಳಗ್ಗೆ ಆ ಕಡೆ ಶಾಸ್ತ್ರ ನಡೀತಾ ಇತ್ತು. ಹಾಗೆ ಯಾರ್ಯಾರು ಸಿಗ್ತಾರೆ ನನ್ನ ಕೈಯಲ್ಲಿ ಅವರೆಲ್ಲರೂ ನಿಂದ್ರಿಸಿ ಫೋಟೋಶೂಟ್ ಮಾಡ್ತಾ ಇದ್ದೀವಿ ಇಲ್ಲಿ. ತಾಳಿ ಎಲ್ಲ ಆದಮೇಲೆ ಇಲ್ಲಿ ನೋಡ್ಬೋದು ಹುಡುಗ ಹುಡುಗಿಗೆ ಅಕ್ಕಿ ಹಾಕೋದು, ಆಮೇಲೆ ಈ ಥರ ಥರ್ಮೋಕೋಲ್ ಊದೋದು ಅದೆಲ್ಲ ಗೇಮ್ಸ್ ಆಡಿಸ್ತಾ ಇದ್ರು. ಚೆನ್ನಾಗಿತ್ತು ಇದು ಶಾಸ್ತ್ರ ಎಲ್ಲ ನೋಡೋಕ್ಕೆ. ನೆಕ್ಸ್ಟ್ ಅರುಂಧತಿ ನಕ್ಷತ್ರ ಆದಮೇಲೆ ಸಪ್ತಪದಿ ಇತ್ತು. ಸಪ್ತಪದಿ ಮಾಡಿಸಲಿ ಟೈಮ್ ತುಂಬ ಲೇಟ್ ಆಗಿಬಿಟ್ಟಿತ್ತು, 12 ಗಂಟೆ ಆಗಿತ್ತು. ಸೊ ನಾವು ಅವತ್ತಿನ ದಿನವೇ ಮಧ್ಯಾಹ್ನ ಬೆಂಗಳೂರಿಗೆ ಹೊರಟೋರಿದ್ವಿ. ಸೊ ಇದು ಮುಗಿಸ್ಕೊಂಡು ಬೇಗ ಮತ್ತೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ರಿಸೆಪ್ಷನ್ಗೆ ಸೊ ರೆಡಿಯಾಗಿ 1.5 hour ಅಷ್ಟೇ ಇದ್ವಿ. ಸೊ ಅದಾದಮೇಲೆ ಹುಡುಗ ಹುಡುಗಿಗೆ ಸ್ಟೇಜ್ ಮೇಲೆ ವಿಶ್ ಮಾಡಿ ಸೊ ರಿಟರ್ನ್ ನಾವು ಬೆಂಗಳೂರಿಗೆ ಬಂದ್ವಿ. ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋಸ್ ಜಾಸ್ತಿ ಇಲ್ಲ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.